गंगा माता की, गो माता की, पवन पुत्र हनुमान की, संत बसवेश्वर की, सब संतों की, हर हर ವೀರನಾದರೆ ವೈರಿಗಳ ಕಾಟ ಬಹಳವಯ್ಯ, ದಾನ ಶೂರನಾದರೆ ಯಾಚಕರ ಕಾಟ ಬಹಳವಯ್ಯ, ಅತಿ ಸುಂದರನಾದರೆ ಅಂಗನೆಯರ ಕಾಟ ಬಹಳವಯ್ಯ. ಬಸವ ಕಲ್ಯಾಣದಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶ ನಡೆಯಬೇಕಾದರೆ ಕೊಂಡಿ ಮಿಂಚಣ್ಣನ ಅಭಿಮಾನಿಗಳ ಕಾಟ ಬಹಳವಯ್ಯ. ಬಸವ ಕಲ್ಯಾಣದ ಈ ಪುಣ್ಯ ಭೂಮಿಯಲ್ಲಿ ಸಮಾನತೆಗಾಗಿ ವಚನ ಕ್ರಾಂತಿಯನ್ನ ಮಾಡಿ ಸೂರ್ಯ ಚಂದ್ರ ಇರುವವರೆಗೂ ಹೆಸರು ಮಾಡಿ ಹೋದಂತಹ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಶರಣ ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣನವರಿಗೆ ಭಕ್ತಿ ಪ್ರಣಾಮಗಳನ್ನು ಅರ್ಪಿಸಿ ಇವತ್ತಿನ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಪರಮ ಪೂಜ್ಯ ಜಗದ್ಗುರು ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳನ್ನ, ಬೀದರ್ನ ಚಿದಂಬರಾಶ್ರಮದ ಪೂಜ್ಯ ಶಿವಕುಮಾರ ಸ್ವಾಮಿಗಳನ್ನ ಮೊದಲು ಮಾಡಿಕೊಂಡು ವೇದಿಕೆ ಮೇಲಿರುವ ಎಲ್ಲ ಹರಗುರು ಚರಮೂರ್ತಿಗಳಿಗೆ ಶರಣಾರ್ಥಿಗಳು. ಎಚ್ಚರಿಕೆಯ ಮಧ್ಯದಲ್ಲಿಯೂ ಕೂಡ ಹಿಂದೂ ಜಗತ್ತು ವಿಶ್ವ ಜಗೇಗ ಅನ್ನುವಂತಹ ನುಡಿಯಂತೆ ಪೊಲೀಸ್ ಲಾಠಿ, ಪೊಲೀಸ್ ಬೂಟು, ಪೊಲೀಸ್ ಕೇಸ್ಗೆ ಹೆದರದನೆ ಸಾವಿರಾರು ಸಂಖ್ಯೆಯಲ್ಲಿ ವಿರಾಜಮಾನವಾದಂತಹ ಎಲ್ಲ ಹಿಂದೂ ಬಾಂಧವರಿಗೆ ನನ್ನ ಭಕ್ತಿಯ ಪ್ರಣಾಮಗಳು. ಆರಕ್ಷಕ ದಳದವರೇ, ಪತ್ರಕರ್ತ ಮಿತ್ರರೇ, ಕರ್ನಾಟಕ ರಾಜ್ಯದಲ್ಲಿ ಕಳೆದ 4-5 ತಿಂಗಳಿಂದ ಹಿಂದುತ್ವದ ಅಲೆ ಜೋರಾಗಿ ಎದ್ದಿದೆ. ಮೊಟ್ಟ ಮೊದಲನೇದಾಗಿ ಹಿಂದೂ ವಿರೋಧಿ ಮಂತ್ರಿ ಬಬಲೇಶ್ವರದಿಂದ ಪ್ರಾರಂಭವಾದಂತಹ ಹಿಂದೂ ಸಮಾವೇಶ ಇವತ್ತು ಕಲ್ಯಾಣ ನಾಡಿಗೆ ಪಾದಾರ್ಪಣೆ ಮಾಡಿದ 4ನೇ ಸಮಾವೇಶ. ಹಿಂದಿನ 3 ಸಮಾವೇಶಗಳಲ್ಲಿ ನಾನು ಭಾಗವಹಿಸಬೇಕಾಗಿತ್ತು. ಭಾಗವಹಿಸಬೇಕು ಅನಿವಾರ್ಯ ಕಾರಣಗಳಿಂದ ಭಾಗವಹಿಸಕ್ಕಾಗಲಿಲ್ಲ. ಬಸವ ಕಲ್ಯಾಣದಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮವನ್ನ ನಾನು ತಪ್ಪಿಸ್ಕೊಳ್ಬಾರ್ದು ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದೆ. ಮುಂದೂರೆಡ್ಡಿಯವರು, ಗವಿಮಠದ ಶ್ರೀಗಳು, ರಾಜೇಶ್ವರ ನೇಕರ ಶ್ರೀಗಳು ಫೋನ್ ಮಾಡಿದ್ರು, ನೀವು ಬರಬೇಕು ಕಾರ್ಯಕ್ರಮಕ್ಕೆ. ನಾನು ಬರ್ತೀನಿ ಬುದ್ಧಿ, ಎಲ್ಲಿಯೂ ಕೂಡ ನಾನು ಬರ್ತೀನಿ ಅಂತ ಹೇಳಬೇಡಿ ಅಂತ ಹೇಳಿದೆ. ಯಾಕೆ ಅಂತ ಕೇಳಿದ್ರೆ ಅವರು ಬಿಟ್ಟಾರೆ. ಈ 3 ವರ್ಷದಿಂದ ನಮ್ಮನ್ನ ಮುತಾಲಿಕರನ್ನ ಬ್ಯಾನ್ ಮಾಡಿದಂತಹ ಜಿಲ್ಲಾಡಳಿತ ಇವತ್ತು ಬೀದರ್ನಲ್ಲಿದೆ. ಹೀಗಾಗಿ ಎಲ್ಲೂ ಕೂಡ ಹೇಳಬಾರ್ದು ಅಂತ ನಾನು ಹೇಳಿದ್ದೆ. ಬಹುಶಃ ಗೊತ್ತಾಗಿದ್ರೆ ಇಲ್ಲಿಯ ತಹಸೀಲ್ದಾರ್ ಟೇಪ್ ನೋಡೋಣ, ಸಿಗ್ನೇಚರ್ ಮಾಡಿ ಕಳಿಸ್ಬಿಡ್ತಿದ್ದ, ಬೀದರ್ ಗಡಿ ಪ್ರವೇಶ ನಿಷೇಧಿಸಲಾಗಿದೆ. ಅದು ಆಗಲಿಲ್ಲ. ನಾನು ಇಲ್ಲಿಗೆ ಬರಬೇಕಾದ್ರೆ ಬಸವಣ್ಣನ ಕೃಪಾಶೀರ್ವಾದ ಪಡೆದೇ ನಾನು ಈ ಪುಣ್ಯ ಭೂಮಿಗೆ ಕಾಲಿದ್ದೀನಿ. ಸ್ವಾಮಿ ವಿವೇಕಾನಂದ ಹೇಗೆ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಈ ದೇಶದಲ್ಲಿ ಧರ್ಮದ ಸುನಾಮಿಯನ್ನ ಎಬ್ಬಿಸಿದಾರೋ ಅದೇ ಮಾದರಿಯಲ್ಲಿ ಸ್ವಾಮಿ ವಿವೇಕಾನಂದರು ಈ ನಾಡು, ಈ ವಿಶ್ವವನ್ನ ಎಚ್ಚರಿಸಿದರು. ಕಾಶಿಯಲ್ಲಿ ವಿವೇಕಾನಂದರು ಗಂಗಾ ನದಿಗೆ ಹೋಗಬೇಕಾದ್ರೆ
ಕಾಶಿಯಲ್ಲಿ ಕೆಂಪು ಕೋತಿಗಳ ಕಾಟ ಬಹಳ. ಈ ಸ್ವಾಮಿಗಳ ವೇಷಭೂಷಣವನ್ನ ನೋಡಿ ಅಲ್ಲಿರುವಂತಹ ಕೋತಿಗಳು ಸ್ವಾಮಿಗಳ ಮೇಲೆ ದಾಳಿ ಮಾಡ್ತವೆ. ಪ್ರಾಣಿಗಳು, ಬೇರೆ ಮನುಷ್ಯರಾದ್ರೂ ಆ ಸ್ವಾಮಿಗಳನ್ನು ಹೆದರೋರು ಇರಲಿಲ್ಲ. ಹೀಗಾಗಿ ಒಂದು 4 ಹೆಜ್ಜೆ ಮುಂದೆ ಇಟ್ಟು ಓಡಲಿಕ್ಕೆ ಪ್ರಾರಂಭ ಮಾಡಿದರು. ಅಲ್ಲಿರುವಂತಹ ಒಬ್ಬ ಸಂತ ಹೇಳ್ತಾನೆ, ಸ್ವಾಮೀಜಿ ಓಡಬೇಡಿ, ಅವು ಏನೋ ಮಾಡೋದಿಲ್ಲ, ಈಗ ತೋಳಿ ಈ ಕೋಲನ್ನ ಹೆದರಿಸಿ ಆ ಕೋತಿಗಳನ್ನ ಅಂತ ಹೇಳಿ ಆ ಸಂತ ಸ್ವಾಮಿ ವಿವೇಕಾನಂದರ ಕೈಯಲ್ಲಿ ಒಂದು ಕೋಲನ್ನ ಕೊಡ್ತಾರೆ. ಆಗ ಸ್ವಾಮಿ ವಿವೇಕಾನಂದ ಆ ಕೋಲನ್ನ ತೆಗೆದುಕೊಂಡು ಗಟ್ಟಿಯಾಗಿ ನೆಲಕ್ಕೆ ಕುಟ್ಟಿದಾಗ ಅಲ್ಲಿರುವ ಎಲ್ಲ ಕೋತಿಗಳು ಓಡಿ ಹೋಗಿದ್ವು. ಇದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಕೇಳಿದ್ರೆ, ಕಾಡಸಿದ್ದೇಶ್ವರ ಸ್ವಾಮಿಗಳು ಬಸವ ಕಲ್ಯಾಣಕ್ಕೆ ಬರ್ತಾರೆ ಎನ್ನುವಂತ ಸುದ್ದಿ ತಿಳಿದ ತಕ್ಷಣನೇ ಇಲ್ಲಿಯ ಕೆಲ ಕೋತಿಗಳು ಬಾಯಿಗೆ ಬಂದ ಹಾಗೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಇವತ್ತು ಬಸವ ಕಲ್ಯಾಣದಾಗ ಎಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಜಾಗ ಸಿಗಲಿಲ್ಲ ಅಂತ ಕಾಣುತ್ತೆ. ಹೈವೇ ಫ್ಲೈಓವರ್ ಕೆಳಗಡೆ ಇವತ್ತು ಅವರು ಪ್ರತಿಭಟನೆ ಮಾಡಿದೆ. ಅದು ಫ್ಲೈಓವರ್ ಕಂಪ್ನಿ ಅಂತ ಇವತ್ತು ನಾವು ನಾಮಕರಣವನ್ನು ಮಾಡ್ತೇವೆ. ಫ್ಲೈಓವರ್ ಕಂಪ್ನಿ. ಇನ್ನು ತಾಲಿಬಾನಿ ಅದು ಇದು ಅನ್ನೋ ಬೇಡ ಹಾಕ್ತಾರೆ. ಫ್ಲೈಓವರ್ ಕಂಪ್ನಿ ಇವತ್ತು ಇಲ್ಲಿ ಮಾಡ್ತಾ ಇರುವಂತ ಸಮಾವೇಶ ಹಿಂದೂಗಳ ವಿರುದ್ಧ ಅಲ್ಲ, ಭಾರತ ದೇಶದ ವಿರುದ್ಧ ಅಲ್ಲ, ಅಥವಾ ಈ ವೇದಿಕೆ ಮುಖಾಂತರ ಭಾರತ ತೇರ ತುಕಡ ಹೋಗ ಇನ್ಶಾ ಅಲ್ಲ ಅಂತ ಘೋಷಣೆ ಕೂಗುವುದಕ್ಕೆ ಈ ಸಮಾವೇಶವನ್ನು ನಾವು ಮಾಡ್ತಾ ಇಲ್ಲ. ಸಂಸತ್ ಮೇಲೆ ದಾಳಿ ಮಾಡಿದಂತ ಅಫ್ಜಲ್ ಗುರು ಹಮ್ ಶರ್ಮಿಂದಾ ಹೈ ತೇರೆ ಕಾತಿಲ್ ಜಿಂದಾ ಹೈ ಅಂತ ಹೇಳುವ ಘೋಷಣೆಗಳ ವೇದಿಕೆ ಇದು ಅಲ್ಲ. ಭಾರತದ ಐಕ್ಯತೆಗಾಗಿ, ಭಾರತದ ಸಾರ್ವಭೌಮತೆಗಾಗಿ ಹಿಂದೂ ನಾವೆಲ್ಲರೂ ಒಂದು ಅನ್ನುವಂತಹ ಸಮಾವೇಶ ಇವತ್ತು ಬಸವ ಕಲ್ಯಾಣದಲ್ಲಿ ನಡೀತಾ ಇದೆ. ಈ ಫ್ಲೈಓವರ್ ಕಂಪನಿಗಳಿಗೆ, ಕಮ್ಯುನಿಸ್ಟ್ ಸಿದ್ಧಾಂತಗಳಿಗೆ ಭಾರತ ಐಕ್ಯತೆಯಿಂದ ಇರುವುದು ಅವರಿಗೆ ಇಷ್ಟ ಇಲ್ಲ. 1962ರಲ್ಲಿ ಚೀನಾ ಮತ್ತು ಭಾರತ ಯುದ್ಧ ನಡೀತಿರ್ಬೇಕಾದ್ರೆ ಈ ಕಮ್ಯುನಿಸ್ಟ್ ಕಂಪನಿ, ಫ್ಲೈಓವರ್ ಕಂಪನಿ ಭಾರತದಲ್ಲಿ ಪ್ರತಿಭಟನೆ ಮಾಡ್ತಾ ಇತ್ತು. ಅಷ್ಟೇ ಅಲ್ಲ, ಚೀನಾದ ಒಳಿತಿಗಾಗಿ ಪ್ರಾರ್ಥನೆ ಮಾಡೋದರ ಜೊತೆಗೆ ಚೀನಾಕ್ಕಾಗಿ ಧನ ಸಂಗ್ರಹ ಮಾಡುವಂತಹ ಕಂಪನಿ ಇದು ಕಮ್ಯುನಿಸ್ಟ್ ಕಂಪನಿ, ಫ್ಲೈಓವರ್ ಕಂಪನಿ. ಇವರು ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ವಿರೋಧ ಮಾಡ್ತಾರೆ, ಹಿಂದೂ ಸಮಾವೇಶವನ್ನ ವಿರೋಧ ಮಾಡ್ತಾರೆ. ನನಗೊಂದು ಮಾತು ನೆನಪಾಗುತ್ತೆ. ಶಿವಸೇನಾ ಸಂಸ್ಥಾಪಕ ಬಾಳಾ ಸಾಹೇಬ್ ಠಾಕ್ರೆ ಅವರು ಹಿಜರಾ ಕೌನ್ ಹೋತಾ ಹೈ ಬಹಳ ಚೆನ್ನಾಗಿ ವಿಶ್ಲೇಷಣೆಯನ್ನ ಮಾಡಿದರು. ಅರೆ साड़ी पहन के रस्से में टाइम के पैसे मांगते हैं ना, वो हिजरा नहीं होता है. लेकिन फिर हिजरा कौन होता है? हिंदू बनकर हिंदुओं को विरोध कौन करता है, वही हिजरा होता है. ಹಿಂದೂ ಸಮಾವೇಶವನ್ನ, ಹಿಂದೂಗಳನ್ನ ವಿರೋಧ ಮಾಡುವಂತವರು ಅವರು ಭಾರತದ ನಾಗರಿಕರಾಗಲಿಕ್ಕೆ ಸಾಧ್ಯ ಇಲ್ಲ. ಪದೇ ಪದೇ ನಾನು ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ದೆ, ಕನ್ನೇರಿ ಶ್ರೀಗಳನ್ನ ವಾಚಾಲ ಗೋಚರವಾಗಿ ನಿಂದಿಸುವಂತಹ ಪೋಸ್ಟ್ಗಳು ನಿರಂತರವಾಗಿ ಹರಿದಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರ ಒಂದು ಆದೇಶ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅಶಾಂತಿ ಕೆಡುವಂತಹ ಪೋಸ್ಟ್ಗಳು, ಅಶಾಂತಿ ಸೃಷ್ಟಿಸುವಂತಹ ಪೋಸ್ಟ್ಗಳು ಏನಾದರೂ ಕಂಡ್ರೆ
ತಕ್ಷಣವೇ ಆ ಫೇಸ್ಬುಕ್ ಪೇಜ್ ಅನ್ನ ನಿರ್ಬಂಧ ವಿಧಿಸಿ ಅದರ ಮೇಲೆ ಕೇಸ್ ಹಾಕಬೇಕು, ಅವನನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಒಂದು ಸಂದೇಶ ವಿಧಿಸಿದ್ದಾರೆ. ಆದ್ರೆ ಇಲ್ಲಿಯವರೆಗೆ ಮೋದಿ ಬೈತಾರೆ, ಯೋಗಿನಿ ಬೈತಾರೆ, ರಾಮನ್ ಟೀಕಿಸ್ತಾರೆ, ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ಟೀಕಿಸ್ತಾರೆ. ಎಲ್ಲಿದೆ ಕಾಂಗ್ರೆಸ್ ಸರ್ಕಾರದ ಸಾಮಾಜಿಕ ಜಾಲತಾಣದ ಮೇಲೆ ತೀವ್ರ ನಿಗಾ ಘಟಕ ಅಂತ ನಾನು ಪ್ರಶ್ನೆ ಮಾಡಬೇಕಾಗುತ್ತೆ. ಕಾನೂನು ಕೇವಲ ಹಿಂದೂಗಳ ಮೇಲಿನ, ಕೇಸು ಕೇವಲ ಹಿಂದೂ ಹೋರಾಟಗಾರರ ಮೇಲಿನ, ನಿರ್ಬಂಧ ಕೇವಲ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳ ಮೇಲಿನ. ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧಿ ನೀತಿಯನ್ನ ಬಸವ ಕಲ್ಯಾಣದಲ್ಲಿ ಸೇರಿರುವಂತಹ ಸಾವಿರಾರು ಜನ ಹಿಂದೂಗಳು ಇವತ್ತು ಖಂಡಿಸ್ತಾ ಇದ್ದೀವಿ, ನಾವು ವಿರೋಧಿಸ್ತಾ ಇದ್ದೀವಿ. 2028ಕ್ಕೆ ನಿಮಗೆ ತಕ್ಕ ಪಾಠವನ್ನು ನಾವು ಕಲಿಸಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ವೇದಿಕೆ ಮುಖಾಂತರ ಕೊಡ್ತಾರೆ. ಕನ್ನೇರಿ ಶ್ರೀಗಳು ಬಸವಾದಿ ಹಿಂದೂ ಶರಣರ ಸಮಾವೇಶ ಯಾಕೆ ಮಾಡಬಾರದು? ನೀವು ಬಸವಣ್ಣ ಬಿಟ್ಟು ನೀವು ಬೇರೆ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆದರೆ ಬಸವಣ್ಣವರು ಹಿಂದೂ ಅಲ್ವಾ? ಈ ವೇದಿಕೆ ಮುಖಾಂತರ ಇಲ್ಲಿ ಕುತ್ಕೊಂಡಂತಹ ನೂರಾರು ಸಂತರ ಮುಖಾಂತರ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ, ಬಸವಣ್ಣನವರು ಈ ಭೂಮಿಯಲ್ಲಿ ಹುಟ್ಟಿದ್ದು ಹಿಂದೂ ಆಗಿಯೇ, ಅವರು ಲಿಂಗೈಕ್ಯರಾಗಿದ್ದು ಹಿಂದೂ ಆಗಿಯೇ. ಇದನ್ನು ಯಾರೂ ಅಲ್ಲದಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಬರೆದಿಟ್ಕೊಳ್ಳಿ. ಪ್ರಶ್ನೆ ಮಾಡಿದರು ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ, ನೀವು ಬಸವಾದಿ ಹಿಂದೂ ಶರಣ ಸಮಾವೇಶ ಮಾಡ್ತಾ ಇದ್ದೀರಿ, ಆದರೆ ಒಂದು ವಚನವನ್ನು ನೀವು ಹೇಳಬೇಕು. ಯಾವುದು ವಚನ? ವೇದಕ್ಕೆ ಹೊರೆಯ ಕಟ್ಟಿವೆ, ಶಾಸ್ತ್ರಕ್ಕೆ ನಿಗರವನ್ನಿಕ್ಕಿವೆ, ಮುಂದೆ ಏನೋ ಹೇಳಿದ್ರು ಬೆನ್ನ ಬಾರಿಸುವೆ. ಇದನ್ನ ಹೇಳಿ ನೀವು ಸಮಾವೇಶ ಮಾಡಿ ನೋಡಿ, ಬ್ರಾಹ್ಮಣರಿಗೆ ವಿರೋಧ ಹಾಕೊಂಡಾಗುತ್ತೆ ಅನ್ನುವಂತಹ ಅರ್ಥ ಅವರು. ಅರೆ, ನಾನು ಆ ಫ್ಲೈಓವರ್ ಕಂಪ್ನಿಗೆ ಕೇಳಿಕೆ ಬಯಸ್ತಾ ಇದ್ದೀನಿ, ನೀವು ಅದೃಶ್ಯ ಕಾಡಸಿದ್ದೇಶ್ವರರಿಗೆ ಪ್ರಶ್ನೆ ಮಾಡ್ತಾ ಇದ್ದೀರಿ. ನಾವು ಇವತ್ತು ಈ ವೇದಿಕೆ ಮುಖಾಂತರ ನಿಮಗೆ ಪ್ರಶ್ನೆ ಮಾಡ್ತೇವೆ. ಬಸವಣ್ಣನವರು ಹೇಳಿದ್ದು ದಯವೇ ಧರ್ಮದ ಮೂಲವಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ, ದಯವಿಲ್ಲದ ಧರ್ಮ ಅದು ಆವುದಯ್ಯ, ದಯವೇ ಧರ್ಮ ಮೂಲವಯ್ಯ ಅಂತ ಬಸವಣ್ಣವರು ಹೇಳಿದ್ರಲ್ಲ. ದಯವಿಲ್ಲದ ಧರ್ಮದ ವಿರುದ್ಧ ನೀವು ಎಂದಾದರೂ ಹೋರಾಟ ಮಾಡಿದ್ದೀರಾ? ನನ್ನ ಪ್ರಶ್ನೆ ಇದೆ. ಬಸವಣ್ಣನ ಈ ಪುಣ್ಯ ಭೂಮಿಯಲ್ಲಿ ಹಿಂಸೆ ಆಗ್ಬಾರ್ದು. ಬಸವಣ್ಣರು ಯಾವತ್ತೂ ಕೂಡ ಹಿಂಸೆಯನ್ನ ಒಪ್ಪಿಲ್ಲ. ಪ್ರತಿ ಪ್ರಾಣಿ ಪಕ್ಷಿಗಳಲ್ಲಿಯೂ ಕೂಡ ದೈವತ್ವವನ್ನು ಕಂಡಂತವರು, ಪ್ರತಿ ಪ್ರಾಣಿ ಪಕ್ಷಿಗಳನ್ನ ಪ್ರೀತಿಸಿದಂತವರು ಬಸವಣ್ಣವರು. ಈ ಫ್ಲೈಓವರ್ ಕಂಪನಿಗಳಿಗೆ ನಾನು ಕೇಳಿಕೆ ಬಯಸ್ತಾ ಇದ್ದೀನಿ, ಇವತ್ತು ಬಸವ ಕಲ್ಯಾಣದ ಈ ಭೂಮಿ ಮೇಲೆ ನಿಂತ್ಕೊಂಡು ಹಿಂದಿನ ಅನುಭವ ಮಂಟಪ ಪೀರ್ ಪಾಷಾ ಬಂಗ್ಲಾದ ಎದುರುಗಡೆ ನಿಂತ್ಕೊಂಡು ನೀವು ಹೇಳಿ ನೋಡೋಣ. ಗೋವುಗಳ ಕೊಲ್ಲುವ ಪಾಪಿಯ ಧ್ವನಿ ಕೇಳುವ ಮುನ್ನ ಪೂಜಿಸುವ ನನ್ನ ಕೂಡಲ ಸಂಗಮ ದೇವ ಅಂತ ನಿಮಗೆ ತಾಕತ್ತಿದ್ರೆ ಹೇಳಿ ನೋಡೋಣ. ಹೇಳಲ್ರಿ, ಯಾಕೆ? ಏನಾದ್ರೂ ಹೇಳಿದ್ರೆ ಇವರು ಮನೆ ಮೇಲೆ ಬಾಂಬ್ಗಳು ಹುಡುಕ್ತಾರೆ. ನಾವು ಇಲ್ಲಿರುವಂತಹ ಹಿಂದೂಗಳು ಬಹಳ ಸಂಭಾವಿತರು. ಹೀಗಾಗಿ ಅವರ ಗದ ಪ್ರಹಾರ, ಕಾನೂನು ಪ್ರಹಾರ ಇವತ್ತು ಹಿಂದೂಗಳ ಮೇಲೆ ಇದೆ. ಸರ್ಕಾರ ಒಂದು ಆದೇಶ ಮಾಡಿಸಿದೆ. ಆದೇಶ ಮಾಡಿದ್ದಲ್ಲ, ಅದನ್ನ ಮಾಡಿಸಿದ್ದು. ನನ್ನ 23 ವರ್ಷಗಳ ಹೋರಾಟದ ಬದುಕಿನಲ್ಲಿ ಅನೇಕ ಬ್ಯಾನ್ಗಳನ್ನು ನಾನು ನೋಡಿದ್ದೇನೆ. ಮತ್ತೆ ಕೋರ್ಟ್ ಅಪೀಲ್ ಹೋದ್ಮೇಲೆ ಕೋರ್ಟ್ ಕೆಲವೊಂದು ಕಂಡೀಷನ್ಗಳನ್ನ ಹಾಕಿ ನಮಗೆ ಕಾರ್ಯಕ್ರಮ ನಡೆಸಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದೆ. ಎಲ್ಲಿಯೂ ಕೂಡ ನ್ಯಾಯಾಲಯ ನಮಗೆ ವಾಗ್ದಂಡನೆಯನ್ನ ವಿಧಿಸಿಲ್ಲ. ವಾಕ್ ಸ್ವಾತಂತ್ರ್ಯಕ್ಕೆ ನ್ಯಾಯಾಲಯ ಯಾವತ್ತೂ ಕೂಡ ಕಡಿವಾಣ ಹಾಕಿಲ್ಲ. ಇದೊಂದು ವಿಶೇಷ ಅಪರೂಪದಲ್ಲಿ ಅಪರೂಪವಾಗಿರುವಂತಹ ಪ್ರಕರಣ. ಭಾರತದ ಸಂವಿಧಾನದ ವಿರುದ್ಧವಾಗಿ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ ಅಂದ್ರೆ ಇದಕ್ಕೆ ಕಾರಣ ನಮ್ಮ ಕರ್ನಾಟಕದ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ.
ಅರೆ, ಒಬ್ಬ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮಿಗಳ ಧ್ವನಿಯನ್ನು ನೀವು ಅಳಿಸಬಹುದು. ಇಲ್ಲಿ ಕೂತಂತ ನೂರಾರು ಜನರು ಮಾತಾಡ್ಲಿಕ್ಕೆ ನಿಂತರೆ ಕಾಂಗ್ರೆಸ್ ಸರ್ಕಾರ ಧೂಳಿಪಟ ಆಗುತ್ತೆ. ವಿಧಾನಸೌಧದಲ್ಲಿ ಸರ್ಕಾರ ಇರೋದಿಲ್ಲ. ಇದನ್ನು ನೀವು ಎಚ್ಚರದಿಂದ ಕೇಳ್ಕೊಳ್ಳಿ. ಹಿಂದೂಗಳನ್ನ ಕೆಣಕಬೇಡಿ, ಕೆಣಕಿ ತಿಣಕಬೇಡಿ ಅನ್ನುವಂತಹದ್ದು ಇವತ್ತು ನಾನು ಈ ವೇದಿಕೆಯ ಮುಖಾಂತರ ಸಂದೇಶವನ್ನ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ಬಂಧುಗಳೇ, ನನಗೆ ಸಮಯ ಕೊಟ್ಟದ್ದು 7 ನಿಮಿಷ. ಯಾಕೆಂದ್ರೆ ನಮಗೂ ನಿಮಗಿಂತಲೂ ಆಯೋಜಕರಿಗೆ ಸ್ವಲ್ಪ ಪುಕು ಬಹಳ. ಎಲ್ಲಿ ಸುಮ್ಮನೆ ಕೇಸ್ ಆಗಿ ಸ್ವಾಮಿಗಳು ಅಲ್ಲಿ ಇಲ್ಲಿಗೆ ಬರೋದು, ಅವ್ರ ಜೊತೆಗೆ ನಮ್ಮ ಹೆಸರು ಹಾಕಿದ್ರೆ ನಾವೆಲ್ಲ ನ್ಯಾಯಾಲಯಕ್ಕೆ ತಿರುಗಾಡೋದು, ಇದೆಲ್ಲ ಯಾಕೆ? ಸುಮ್ಮನೆ ಸ್ವಲ್ಪ ಸೈಲೆಂಟ್ ಆಗಿ ಮಾತಾಡಿ. ಬೀದರ್ ಇದು ಕ್ರಾಂತಿಯ ಭೂಮಿ. 1947ಕ್ಕಿಂತ ಮುಂಚೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಧ್ವಜವನ್ನು ಇಟ್ಕೊಂಡು ಹೋರಾಟ ಮಾಡ್ತಿದ್ರು. ಇಲ್ಲಿ ರಜಾಕರ್ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿ ನ್ಯಾಯಾಧೀಶರ ಎದುರುಗಡೆ ಪ್ರೊಡ್ಯೂಸ್ ಮಾಡ್ತಾರೆ. ನ್ಯಾಯಾಧೀಶರು ಕೇಳಿದ್ರಂತೆ, ಈ ಕೈಯೊಳಗಿರೋದು ಏನು ಅಂತ, ಹಾತ್ ಮೇ ಕ್ಯಾ ಹೈ? ಆಗ ಆ ಸ್ವತಂತ್ರ ಹೋರಾಟಗಾರರು ಹೇಳಿದ್ರಂತೆ, सर ये सीधा किया तो झंडा होता है, अगर उल्टा किए तो निजाम के औलादों को मारने के लिए डंडा होता है. ಇಂತಹ ಕ್ರಾಂತಿಯ ಭೂಮಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಭಾರತದ ಸ್ವಾತಂತ್ರ್ಯಕ್ಕಾಗಿ, ಕಲ್ಯಾಣ ಕರ್ನಾಟಕದ ಮುಕ್ತಿಗಾಗಿ ಹೋರಾಟ ಮಾಡಿದಂತ ಇದು ಪುಣ್ಯ ಭೂಮಿ. ಸಮಾನತೆಗಾಗಿ ಮೇಲು ಕೀಳು ಎನ್ನದನೆ ಹೋರಾಟ ಮಾಡಿದಂತ ಬಸವಣ್ಣನ ಭೂಮಿಯಲ್ಲಿ ಹುಟ್ಟಿದಂತ ನಮಗೆ 2 ಗುಂಡಿಗೆ ಇದೆ. ಯಾವುದೇ ಕಾರಣಕ್ಕೂ ಕೇಸು, ಲಾಠಿ, ಪೊಲೀಸ್ ಕೇಸು, ಕೋರ್ಟ್ ಹೆದರೋದಿಲ್ಲ ಅನ್ನುವಂತಹ ಪ್ರತಿಜ್ಞೆಯನ್ನ ಇಲ್ಲಿ ನಾವು ಮಾಡಿ ಬಸವಣ್ಣನವರ ಆಶಯವನ್ನ, ಬಸವಣ್ಣನವರ ಸಂದೇಶವನ್ನ ನಾವು ಫ್ಲೈಓವರ್ ಕೆಳಗಡೆ ಮಾಡದೇ ವಿಶ್ವವ್ಯಾಪಿ ಪ್ರಚಾರ ಮಾಡೋಣ ಅನ್ನುವಂಥ ಸಂದೇಶವನ್ನ ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಕೊನೆಗೊಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ಹರಿದ್ವಾರ್ ಸ್ವಾಮಿ ಶ್ರದ್ಧಾನಂದರು ಒಂದು ದೊಡ್ಡ ಆಶ್ರಮವನ್ನು ನಡೆಸ್ತಾ ಇದ್ರು. ಹಾಗೆ ಕನ್ನೇರಿ ಶ್ರೀಗಳು ತಮ್ಮ ಮಠದಲ್ಲಿ ಸಾವಿರಾರು ಯುವಕರನ್ನ ಪುಕ್ಕಟೆಯಾಗಿ ವಿದ್ಯೆಯನ್ನ ಕೊಟ್ಟು, ದಾಸೋಹ ಜ್ಞಾನವನ್ನು ಕೊಟ್ಟು ಬೆಳೆಸ್ತಾ ಇದ್ದಾರೋ ಅದೇ ಮಾದರಿಯಲ್ಲಿ ಸ್ವಾಮಿ ಶ್ರದ್ಧಾನಂದರು ಆಶ್ರಮ ನಡೆಸ್ತಾ ಇದ್ದಾರೆ. ಅವರಲ್ಲಿ ದೇಶಭಕ್ತಿಯನ್ನ ತುಂಬ್ತಾ ಇದ್ದಾರೆ. ಬ್ರಿಟಿಷ್ ಸರ್ಕಾರಕ್ಕೆ ಗೊತ್ತಾಯಿತು, ಬ್ರಿಟಿಷ್ ಸರ್ಕಾರದ ಒಬ್ಬ ಅಧಿಕಾರಿ ಆ ಆಶ್ರಮವನ್ನ ಪ್ರವೇಶ ಮಾಡ್ತಾನೆ. ಮಾಡಿ, ನಾನು ನಿಮ್ಮ ಆಶ್ರಮವನ್ನ ತಪಾಸಣೆ ಮಾಡಬೇಕಾಗಿದೆ, ಧಾರಾಳವಾಗಿ ತಪಾಸಣೆ ಮಾಡಿ. ಇಡೀ ಆಶ್ರಮವನ್ನ ಆ ಬ್ರಿಟಿಷ್ ಅಧಿಕಾರಿ ತಪಾಸಣೆ ಮಾಡಿ ಹೊರಗಡೆ ಹೋಗಬೇಕಾದ್ರೆ ಸ್ವಾಮಿಗಳು ಕೂತ್ಕೊಂಡಿದ್ರು, ದಯವಿಟ್ಟು ಕ್ಷಮಿಸಿ, ನಿಮ್ಮ ಆಶ್ರಮದಲ್ಲಿ ಬಾಂಬ್ಗಳು ತಯಾರಾಗ್ತಾ ಇದೆ ಅಂತ ಮಾಹಿತಿ ಬಂತು, ಹೀಗಾಗಿ ನಾನು ತಪಾಸಣೆ ಮಾಡಿದೆ. ಆಗ ಸ್ವಾಮಿಗಳು ಆ ಬ್ರಿಟಿಷ್ ಅಧಿಕಾರಿಯನ್ನು ಹೊರಗಡೆ ಬಿಡಲಿಲ್ಲ ಅಂತೆ. ತಮ್ಮ ಪಕ್ಕದಲ್ಲಿ ಒಂದು ಕುರ್ಚಿಯನ್ನ ಹಾಕಿ ಕೂರಿಸಿ ತಮ್ಮ ಆಶ್ರಮದಲ್ಲಿರುವಂತಹ ಎಲ್ಲ ಸಂತ ವಿದ್ಯಾರ್ಥಿಗಳನ್ನ ಎದುರುಗಡೆ ತಂದು ನಿಲ್ಲಿಸಿ ಹೇಳಿದಂತೆ, ನೀವು ಬ್ರಿಟಿಷರು ನಮ್ಮ ದೇಶದ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಿ. ನಿಮ್ಮನ್ನ ಈ ದೇಶ ಬಿಟ್ಟು ಓಡಿಸುವುದಕ್ಕಾಗಿ ಜೀವ ಇಲ್ಲದ ಬಾಂಬ್ಗಳನ್ನು ನಾವಿಲ್ಲಿ ತಯಾರು ಮಾಡ್ತಾ ಇಲ್ಲ. ಇಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು, ಸನ್ಯಾಸಿಗಳು ನಿಮ್ಮ ವಿರುದ್ಧ ಹೋರಾಟ ಮಾಡಲಿಕ್ಕೆ ಪ್ರತಿಯೊಬ್ಬರು ಕೂಡ ಜೀವಂತ ಬಾಂಬ್ಗಳಿದ್ದಾಗಿ ಅಂತ ಸಂದೇಶ ಸ್ವಾಮಿ ಶ್ರದ್ಧಾನಂದರು ಕೊಟ್ಟರು. ಅದೇ ಮಾದರಿಯಲ್ಲಿ ಕನ್ನೇರಿ ಶ್ರೀಗಳು ಇವತ್ತು ಸಾವಿರಾರು ಯುವ ಸನ್ಯಾಸಿಗಳನ್ನ ತಯಾರು ಮಾಡಿ ದೇಶಕ್ಕಾಗಿ, ಭಾರತವನ್ನು ವಿಶ್ವದಲ್ಲಿ ಜಗದ್ಗುರು ರಾಷ್ಟ್ರವನ್ನ ಮಾಡಲಿಕ್ಕಾಗಿ ವಿದ್ಯಾರ್ಜನೆಯನ್ನ, ಯುದ್ಧ ಕಲೆಗಳನ್ನ ನೀಡುತ್ತಾ ಭಾರತವನ್ನ ಸುಂದರ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಅವರು ಹೊರಟಿದ್ದಾರೆ. ಅವರ ನಿರ್ಬಂಧ, ಅವರಿಗೆ ನಿಬಂಧನೆ ಇವತ್ತು ಖಂಡಿತ ಸಾಧು ಅಲ್ಲ. ನೀವೇನಾದ್ರೂ ಬಾಯಿ ಮುಚ್ಚೋದಾದ್ರೆ ಸಂತರ ಬಾಯಿ ಮುಚ್ಚಬೇಡಿ. ನೀವೇನಾದ್ರೂ ಬಾಯಿ ಮುಚ್ಚೋದಾದ್ರೆ ಶರಣರ ಬಾಯಿಗಳನ್ನ ಮುಚ್ಚಿಸಬೇಡಿ. ನೀವೇನಾದ್ರೂ ಬಾಯಿ ಮುಚ್ಚಿಸಿ ಕರ್ನಾಟಕದಲ್ಲಿ ಶಾಂತಿ ಕಾಪಾಡೋದಾದ್ರೆ
ಈ ರಾಜ್ಯದ ಗೃಹ ಮಂತ್ರಿಯ ಬಾಯನ್ನು ಮುಚ್ಚಿದರೆ ಮಾತ್ರ ಕರ್ನಾಟಕ ಶಾಂತಿಯಿಂದಿರಲಿಕ್ಕೆ ಸಾಧ್ಯ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದರು, ಐ ವಾಂಟ್ ಟು ಬ್ಲೋ ಲೈಫ್ ಇನ್ ಟು ದಿ ಡೆಡ್ ಬೋನ್ಸ್ ಆಫ್ ದಿಸ್ ಕಂಟ್ರಿ. ಸತ್ತಂತಿರುವ ಭಾರತದ ನಾಗರಿಕ ನರನಾಡಿಗಳಲ್ಲಿ ರಕ್ತ ಸಂಚಾರವಾಗಿಸುವುದೇ ನನ್ನ ಗುರಿ ಅಂತ ಏನು ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಅದೇ ಮಾದರಿಯಲ್ಲಿ ಅದೃಶ್ಯ ಕಾಡ ಸಿದ್ದೇಶ್ವರ ಶ್ರೀಗಳು ಭಾರತದ ಎಲ್ಲ ಯುವ ಜನತೆಯನ್ನು ಜಾಗೃತ ಮಾಡುವಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮಿಗಳ ಜೊತೆ ಅವರು ಒಬ್ಬರೇ ಅಲ್ಲ, ಭಾರತದ ಎಲ್ಲ ಸಂತರವರ ಜೊತೆಗೆ ಇದೀವಿ ಅಂತ ಯಾವುದೇ ಕಾರಣಕ್ಕೂ ಕೂಡ ಎದೆಗುಂದಬೇಡಿ. ನಿರಂತರವಾಗಿ ನಿಮ್ಮ ಜೊತೆಗೆ ಸಮರ್ಥ ರಾಮದಾಸರ ರೀತಿ ನೀವು ಮುಂದೆ ಹೆಜ್ಜೆಡಿ, ಛತ್ರಪತಿ ಶಿವಾಜಿ ಮಹಾರಾಜರ ರೀತಿಯಲ್ಲಿ ನಾವು ಹೋರಾಡಲಿಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಭಾರತ್ ಮಾತಾ ಕಿ ವಂದೇ ವಂದೇ. ಇಲ್ಲಿ ಫ್ಲೈಓವರ್ ಕಂಪ್ನಿಗೆ ಕೇಳೋಣ ನೀವು ಘೋಷಣೆ ಹೋಗಿ ಜೋರ್ ಹೋಗ್ರಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಶರಣ ಬಸವೇಶ್ವರ ಕಿ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ವಂದೇ ವಂದೇ ವಂದೇ, ಹರ ಹರ ಮಹಾದೇವ. ಧನ್ಯವಾದ. ಗೌರವದ ಜೋರಾದ ಚಪ್ಪಾಳೆ ಮುಖೇನವಾಗಿ ಅನೇಕ ಬಗೆಯ ವಂದನೆಗಳು ಶರಣಾರ್ಥಿಗಳೊಂದಿಗೆ. ಇದೀಗ ಅನೇಕ ದಿನಗಳಿಂದ ಈ ಕಾರ್ಯಕ್ರಮದ ಚಟುವಟಿಕೆಯಲ್ಲಿ ನಿರಂತರವಾಗಿ ಸದಾಕಾಲ ತಮ್ಮ ಸಮಯವನ್ನು ನೀಡಿರುವಂತಹ ಪೂಜ್ಯ ಶ್ರೀ ಶತಸ್ಥಲ ಬ್ರಹ್ಮಿ ರಾಜೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ತಡೋಳ ಹಾಗೂ ಮೆಹಕರದ ಪರಪೂಜ್ಯರು ವೇದಿಕೆಗೆ ಆಗಮಿಸಿದರಲ್ಲಿ ನಿಮ್ಮೆಲ್ಲರ ಗೌರವದ ಭಕ್ತಿಯ ಚಪ್ಪಾಳೆಯೊಂದಿಗೆ ಶ್ರೀಗಳ ವಾಣಿಯನ್ನು ನಾವೆಲ್ಲರೂ ಕೂಡ ಕೇಳೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಜಗದಾದಿ ಜಗದ್ಗುರು ರೇಣುಕರ ರೇವಣ ಸಿದ್ಧರ ತಪೋಭೂಮಿ, ಬಸವಾದಿ ಶಿವಶರಣರ ಕರ್ಮಭೂಮಿ, ಸಂತರು ಸತ್ಪುರುಷರು ಸೂಫಿಗಳು ಹಾಡಿ ಹರಿಸಿರತಕ್ಕಂತಹ ಇದೊಂದು ಪವಿತ್ರ ಭೂಮಿಯಲ್ಲಿ ಇದು ಕೇವಲ ಕಾರ್ಯಕ್ರಮ ಅಲ್ಲ, 4 ಮಾತಿನ ಕಾರ್ಯಕ್ರಮ ಅಲ್ಲ, ಶಬ್ದದ ಕಾರ್ಯಕ್ರಮ ಅಲ್ಲ, ಇದು ಸಂಕಲ್ಪದ ಕಾರ್ಯಕ್ರಮ. ಇದು ಸಂಕಲ್ಪದ ಕಾರ್ಯಕ್ರಮ. ಬಸವಾದಿ ಶಿವಶರಣರು ಈ ನೆಲದಲ್ಲಿ ಮಾಡಿರ್ತಕ್ಕಂತಹ ಸಂಕಲ್ಪ, ತನ್ಮೇ ಮನಃ ಶಿವ ಸಂಕಲ್ಪಮಸ್ತು. ಈ ಜಗತ್ತಿನ ಶಿವನೇ ಮಾಡತಕ್ಕಂತಹ ಸುಂದರ ಪವಿತ್ರ ಭೂಮಿಯಲ್ಲಿ ಅಂತಹ ಸಂಕಲ್ಪ ಪಟ್ಟಂತಹ ನಾಡಿನಲ್ಲಿ ಇವತ್ತಿನ ದಿವಸ ನಾವು ನೀವೆಲ್ಲರೂ ಕೂಡ ಕುಳಿತುಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಶತಾಯುಷಿಗಳಾಗಿರ್ತಕ್ಕಂಥ ಹುಡುಗಿ ಅಪ್ಪವನ್ನು ಮದುವೆ ಮಾಡಿಕೊಂಡು, ಕಾಳಸಿದ್ದೇಶ್ವರ ಅಪ್ಪವನ್ನು ಮದುವೆ ಮಾಡಿಕೊಂಡು, ಬೀದರ್ನ ಪಡೆದ ಅಪ್ಪವನ್ನು ಮದುವೆ ಮಾಡಿಕೊಂಡು ಎಲ್ಲ ಪೂಜ್ಯರನ್ನ ಹೊಂದಿಸಿ ತಮ್ಮೆಲ್ಲರ ಅಂತಃಕರಣಕ್ಕೆ ಸಾಕ್ಷಿಯಾಗಿ ಬೆಳೆಯುವ ಆ ಪರಮಾತ್ಮನಿಗೆ ಹೊಂದಿಸಿ ಒಂದು ಶಬ್ದ ಹೇಳಬೇಕಾಗಿದೆ. ಒಂದು ಬಹಳ ಸುಂದರ ಮಾತಿದೆ. ಹಿಂಗೈಕೆ ಜಗದ್ಗುರು ಗಂಗಾಧರ ಮಹಾಸನ್ನಿಧಿ ಅಂದರೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಯಾವ ಅಜ್ಜನ ಊಟವನ್ನು ಇಟ್ಕೊಂಡು ಪ್ರಮಾಣ ತಗೊಂಡಿದ್ರು ಅವರೊಂದು ಶಬ್ದ ಬಹಳ ಸುಂದರ 4 ಶಬ್ದ ಬರೆದಿದ್ದಾರೆ. ನೀತಿ ಇಲ್ಲದ ಶಿಕ್ಷಣ, ಭೀತಿ ಇಲ್ಲದ ಶಾಸನ, ಮಿತಿ ಇಲ್ಲದ ಜೀವನ, ಸೀಮಾತೀತ ಸ್ವಾತಂತ್ರ್ಯ ಇವು ರಾಷ್ಟ್ರದ ಪ್ರಗತಿಯ ವಿಘಾತಕಗಳಾಗಿವೆ. ಪ್ರಜಾಪ್ರಭುತ್ವದಲ್ಲಿ ನಾವು ದೇಶದ ಪ್ರಗತಿ ಕಾಣ್ತೀವಿ ಅಂತ ಕನಸು ಕಂಡಿದ್ವಿ. ಆದರೆ ಯಾವ ಶಿಕ್ಷಣದಲ್ಲಿ ನೀತಿ ಇಲ್ಲ, ಯಾವ ಶಾಸನದಲ್ಲಿ ಭೀತಿ ಇಲ್ಲ, ಪ್ರಾಮಾಣಿಕತೆ ಇಲ್ಲ, ಯಾವ ಜೀವನದಲ್ಲಿ ಮಿತಿ ಇಲ್ಲ. ಸ್ವಾತಂತ್ರ್ಯ ಬೇಕು, ಆದರೆ ಸೀಮಾತೀತ ಸ್ವಾತಂತ್ರ್ಯ ಇವತ್ತಿದೆ. ಇದು ಹೇಗೆ ಮನುಷ್ಯನ ಬದುಕನ್ನ, ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ?
ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಬಸವ ಕಲ್ಯಾಣದಲ್ಲಿ ನಾವು ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದೀವಿ? ಬಹಳ ಜನ ಕೇಳಿದ್ರು, ಬಸವಾದಿ ಶಿವಶರಣರಂತ ತೆಗಿರಿ, ಇನ್ನೊಂದು ಹಾಕೊಳ್ರಿ, ನಮ್ದೇನು ಅಭ್ಯಂತರ ಇಲ್ಲ. ಯಾಕೆ? ಬಸವಾದಿ ಶಿವಶರಣರು ಬಸವಣ್ಣನವರು ಸಂಸ್ಕೃತಿಯ ನಾಯಕ, ಕರ್ನಾಟಕದ ಸಂಸ್ಕೃತಿಯ ನಾಯಕ ಅಂತ ಹೇಳಿಕೊಳ್ಳಲಿಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಬರುತ್ತೆ. ಬಸವ ಕಲ್ಯಾಣದಲ್ಲಿ ಬಸವಾದಿ ಶಿವಶರಣರಂತ ಹೇಳಿದಾಗ ನಿಮ್ಮ ಅಪ್ಪನ ಆಸ್ತಿನ ಇದನ್ನ ಕೂಡ 4 ಮಂದಿ ಖರೀದಿ ಮಾಡಿದಾರ? ಇವ್ರಿಗೆ ಬಸವಣ್ಣವರಿಗೆ ಖರೀದಿ ಮಾಡ್ಯಾರ? ನೀವು ಮಾಡ್ಯಾರ? ಎಷ್ಟು ದುರಸ್ತದ, ಎಷ್ಟು ನಾಲಾಯಕದ ಇವ್ರಿಗೆ ಏನಾರ ಬುದ್ಧಿ ಅಲ್ಲ? ವಚನ ಓದ್ಯಾರ? ಒಂದು ಭಸ್ಮವನ್ನ ತಯಾರು ಮಾಡಬೇಕಾಗಿದ್ರೆ ಬಸವಣ್ಣನವರ ವಚನದಲ್ಲಿ ಹೇಳ್ತಾರೆ, ಯಾವುದು? ಪಂಚಬ್ರಹ್ಮ ಸದಾಶಿವ ಮಂತ್ರದಿಂದ ಅಭಿಮಂತ್ರಿತವಾದಂತಹ ಆ ಪಂಚಗೋವುಗಳನ್ನ ಅವರ ಸಗಣಿಯನ್ನು ಸಂಗ್ರಹಿಸಿ ಅದನ್ನ ಮಂತ್ರ ಸಹಿತವಾಗಿ ಪುಟು ಮಾಡಿ ಭಸ್ಮದ ಅಗ್ನಿ ಸಂಸ್ಕಾರ ಕೊಟ್ಟು ಅದನ್ನ ಹಣೆಗೆ ಲೇಪನ ಮಾಡಿದ್ರೆ ಕೂಡಲ ಸಂಗಮ ನಿನ್ನೆಲ್ಲ ಪಾಪಗಳನ್ನು ದೂರ ಮಾಡ್ತಾನೆ. ಅದು ಆಗಮ ಪ್ರಮಾಣ ರೀತಿಯಲ್ಲಿ ಮಾಡಬೇಕು ಅಂತ ಅವರು ಹೇಳುವಾಗ ಇವ್ರು ಯಾರು? ಇವ್ರು ಓದ್ಯಾರ? ಅಷ್ಟೆಲ್ಲ ಮಾತು ಹೇಳ್ಕೊಂಡು ಹೋಗಿದ್ರೆ ಇದು ನಮ್ಮ ಕಾರ್ಯಕ್ರಮ ಹೆಂಗಾಗ್ಲತ್ತದ ಅಂತಂದ್ರೆ, ಮೆಂಟಲ್ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಹೋಗಿ ಮೆಂಟಲ್ ಪೇಷಂಟ್ಗೆ ಔಷಧ ಕೊಡ್ತಾ ಹೋಗಿ ಡಾಕ್ಟರ್ನೇ ಮೆಂಟಲ್ ಆದಂಗಾಗಿದೆ. ಅವನು ಬೈತಾ ಅವ್ರಿಗೆ ನಾವು ಮೆಂಟಲ್ ಆಗಬೇಕು. ಅವ್ರು ಮೆಂಟಲ್ ಆಗೋ ಅವಶ್ಯಕತೆ ಇಲ್ಲ, ತೆರಿಗೆ ಕೆಡಿಸುವ ಅವಶ್ಯಕತೆ ಇಲ್ಲ. ಇದು ತೆರಿಗೆ ಕೆಟ್ಟಿದಾಗ ವೇದ ಕಾಣಿಲ್ಲ, ಆಗಮ ಕಾಣಿಲ್ಲ. ಅದೇ ಒಟ್ಟು ಓದ್ತಕ್ಕಂಥ ಬುದ್ಧಿ ಇರಬೇಕಲ್ಲ. ಸ್ವಲ್ಪ ವಿಚಾರ ಮಾಡಿ, ನಮ್ಮಲ್ಲಿ ಧರಿಯಾಲ ಅಂತ, ಇದಕ್ಕೆ ಧರಿಯಾಲ ಅಂತ ಹೇಳ್ತಾರೆ. ಇದು ಕೆಂಪು ಭೂಮಿ ಮುಗಿದ ನಂತರ ಧರಿ ಕೆಳಗ ಅಂತ ಹೇಳ್ತಾರೆ. ಧರಿ ಮ್ಯಾಲ ಧರಿ ಕೆಳಗ, ಬೀಗದ ಧರಿ ಮ್ಯಾಲದ ಅದ್ರ ಕೆಳಗೆ ಧರಿ ಕೆಳಗೆ ಅಲ್ಲೇ ಒಂದು ಗುಡ್ಡ ದಾಟಿದಂತ ಧರಿ ಕೆಳಗೆ ಇಟ್ಟಂತ ಒಬ್ಬ ಮಾಸ್ಟರ್ ನೌಕರಿ ಮಾಡ್ತಾ ಬಾವಿ ಇರ್ತಿದ್ದ ಒಂದು ಪೌರಿ ಇಟ್ಟಿದ್ದ, ಹಗ್ಗ ಇಟ್ಟಿದ್ದ. 30 ವರ್ಷ ನೌಕರಿ ಮಾಡ್ತಾ ಟ್ರಾನ್ಸ್ಫರ್ ಆಯ್ತು. ಬೀದರ್ಗೆ ಬಂದ, ಬೀದರ್ಗೆ ಒಂದು ಕಿರಾಯಿ ಮನೆ ತಗೊಂಡ ಅಲ್ಲಿ ಬಾವಿ ಇತ್ತು. ಅದೇ ಹಗ್ಗ ಅದೇ ಹೊರಗೆ ಬಿಟ್ಟು ಒಳಗೆ ಬಿಟ್ಟು ತೆಗಿಲಕ್ಕೆ ಹೋದ ತಕ್ಷಣ ನೀರು ಬಂದಿದೆ. ಅವಾಗ ಹೇಳ್ತಾನ ಆ ಕಿರಾಯಿದಾರ ಮನೆಗೆ, ಹೇಳ್ತಾನ ಆ ಕಿರಾಯಿ ಮನುಷ್ಯಾಗ, ಏ ಯಜಮಾನ ಮನೆಗೆ ಬಾಯಿ ನೀರಿಲ್ಲ. ಅವಾಗ ಬಂದೇ ಹೇಳ್ದ, ಮಾಸ್ತರ ನೀನು ಹಗ್ಗ ಕಲ್ಲಿ ಬಿದ್ದುದು, ನೀನು ಹಗ್ಗ ಏನಿತ್ತು ಅಂದ್ರೆ ನೀ ಕೆಳಗೆ ಮರಕಲ್ದಾಗ ನೀನು 20 ಫೀಟಿನ ನೀರವ, ಬೀದರ್ದ 40 ಫೀಟಿನ ನೀರು ಇರ್ತಾವ, 40 ಫೀಟಿನ 20 ಫೀಟಿನ ಹಗ್ಗ ಜೋಡಿಸ್ಕೊಂಡಿದ್ರೆ ನೀರು ಬರ್ತಾವ, ಇಲ್ಲೊಂದು ಹೀಗೆ ಸತ್ತೈತಿ ಅಂತ ಹೇಳ್ದ. ಯಾರು ಹತ್ತಿರ ಹಗ್ಗನೇ ಗೊತ್ತಿಲ್ಲ, ಅವ್ರು ವೇದ ಭಕ್ತಿ ಏನಾಯ್ತದ, ವಚನೇನು ಗೊತ್ತೈತದ, ಪಚನೇನು ಆಗ್ತದೆ. ಇದಕ್ಕೆ ಹಗ್ಗ ಓದಿದೆ. ವಚನ ಬಹಳ ಒಗಡದ, ವಚನ ಓದೋದಲ್ಲ, ವಚನ ಮಾಡ್ಕೊಳ್ಬೇಕಾಗ್ತದೆ. ಅನ್ನದೊಳಗಿಂದೊಂದಗಳವ, ವಸ್ತ್ರದೊಂದೊಳಗಿಂದ ಎಳೆಯವ, ಇಂದಿಂಗೆ ನಾಳಿಂಗೆ ಎಂಬಡೆ ನಿಮ್ಮ ಪ್ರಮಥರಾಣ ಎಂದು ಬಸ್ಕಮರು ಹೇಳುದು. ಎಷ್ಟು ಮಂದಿ ಇದು ನಿಯಮದ? ಯಾವುದು ಕಂಡ್ರಿ? ಆ ಕಡೆಯಿಂದ ಈ ಕಡೆ ಉಲ್ಟಾ ಪಲ್ಟಾ. ಒಂದು ಸರ್ಕಾರ ಬಜೆಟ್ ಬಿಡೋದಿಲ್ಲ, ಒಂದು ವ್ಯವಸ್ಥೆಗಳಿಗೆ ಬಿಡೋದಿಲ್ಲ, ಯಾರಿದ್ರು ಕೂಡ ಅದೇ. ಇಂತಹ ಗೊಂದಲಮಯ ವ್ಯವಸ್ಥೆ ಜಾಸ್ತಿ ಹೆಚ್ಚಿಗೆ ಮಾತಾಡಲಾರದೆ ಒಂದೇ ಹೇಳಬೇಕಾಗಿದೆ. ಬಸವಾದಿ ಶಿವಶರಣರು ಕೊಟ್ಟಂತ ವೀರಶೈವ ಲಿಂಗಾಯತ ಧರ್ಮ ಅನಾದಿ ಕಾಲದಿಂದ ಬಂದಿದೆ, ಬೆಳ್ಕೊಂಡು ಹೋಗ್ತಾ ಇದೆ, ಮುಂದೂ ಕೂಡ ಬೆಳೆಸ್ತದೆ. ಅವ್ರು ವಿರೋಧ ಮಾಡೋರು ಮಾಡ್ತಾರ. ಹೆಂಗ್ ವಿರೋಧ ಮಾಡ್ಲತ್ತಾರ ಗೊತ್ತಾಗ್ಲತ್ತದ? ಸ್ಲೋ ಪಾಯ್ಸನ್ ಇದ್ದಂಗೆ, ಒಂದೇ ಸಲ ಪಾಯ್ಸನ್ ಹಾಕಿದ್ರೆ ಸತ್ತು ಹೋಗ್ತದೆ ಸಮಾಜ. ಆದ್ರೆ ನಿಮ್ಮ ಮನೆಗೆ ದೇವ್ರು ತೆಗಿರಿ, ಪೈಲ ನಿಮ್ಮ ಮನೆಗೆ ದೇವ್ರು ತೆಗಿರಿ. ಬಸವಣ್ಣ ವಾಕ್ಯ
ಊರಾಗಿನ ಗುಡಿ ಹೇಳ ಅದು ಯಾವ್ದಾರ ಸಾಹುಕಾರ ಮನುಷ್ಯ ಚಲೋ ಗುಡಿ ಕಟ್ಟದ ಅಂತಂದ್ರೆ ಕಳಸಾರೋಹಣ ಟೈಮಿಗೆ 1 ಲಕ್ಷ ರೂಪಾಯಿ ದಕ್ಷಿಣ ಕೊಡ್ತಾನ ಗುಡಿ ಕಳಸದ ಪೈಲೆ ಮೀದಿರ್ತಾವ ಕೇಳ್ರಿ ಕೂಟು ಕೈ ತೋರಿಸ್ತೀನಿ ನಿಮಗೆಲ್ಲ ನಾವು ಬಿ ಕಡೆ ಅಂತ ಕಂಪನಿ ಸಂಗ ದೋಸ್ತರಿದ್ದು ದುಶ್ಮನರಿದ್ದು ಯಾಕೆ ಒಂದೇ ಕಡೆ ಕೊಡ್ತೀನಿ ಕಾಳಜಿ ದಿವಸ ರಪ್ಪ ಒಂದು ಸ್ವಲ್ಪ ಕಡಕ್ ಮಾತಾಡ್ಬೇಡ ಯಾಕಂದ್ರೆ ನಾಳೆ ಮುದ್ದೆ ಅವ್ರ ಮೊದಲಿಗೆ ಕೊಡಬೇಕು ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ ಎಷ್ಟು ದುರಂತದ ರೀ ಅಪ್ಪರೇ ಇವತ್ತು ಬಂದಿರಿ ಇದು ಸಮಸ್ಯೆ ಎದುರಿಸ್ಬೇಕು 1995-96ನೇ ಇಸ್ವಿಯಲ್ಲಿ ಜಗದ್ಗುರುಗಳನ್ನ ಕರ್ಕೊಂಡು ಬರಬೇಕಾಗಿದ್ರೆ ಎಲ್ಲರನ್ನು ಕೂಡಿಸಿ ಸಮಭಾವದಿಂದ ನಮ್ಮ ತಲೆ ಯಾಕೋ ಸಮಸಮಾನ ಅನಿಸುತ್ತೆ ಯಾವಾಗ ನಮ್ಮ ದೇಶ ಅದನ್ನು ಲೇವಲ್ ನೋಡ್ಕೊಂಡು ಬಂದೆ ಆ ಸಂದರ್ಭದಲ್ಲಿ ಈ ಕಡೆ ಗುರುಗಳನ್ನ ಕರ್ಕೊಂಡು ಸ್ಟೇಜಿಗೆ ಹೋಗೋ ತನಕ ಬೆಂಕಿ ಹಚ್ಚಿದ ಜಾತಿ ಇದೆ ಸ್ಟೇಜಿಗೆ ಬೆಂಕಿ ಹಚ್ಚಿದ ಜಾತಿ ದುನಿಯಾದಾಗ ಯಾವ ಹೇಳ್ಯಾರ ಅಂತ ಹೇಳಿ ಪ್ರಶ್ನೆ ಮಾಡಂತ ಬಸವಣ್ಣ ಹೇಳ್ಯಾರ ಅರೆ ಗುರು ಬರ್ಲಂತ ನಾನು ತಾಳಿ ಕಾಯ್ತೀನಪ್ಪ ಶರಣರ ಬರುವಿನಿಗೆ ಪ್ರಾಣ ಜೀವಾವಯ ಅಂತ ಹೇಳಿದ್ರು ನರಜನ್ಮವ ತಿಳಿದು ಹರಜನ್ಮವ ಮಾಡಿದಿ ಗುರುವೆ ಭವಬಂಧನವು ಬಿಡಿಸಿ ಪರಮ ಶಾಂತಿಯ ತೋರಿದಿ ಗುರುವೆ ಅಂತಹ ಗುರುವನ್ನ ನೀನು ಒಂದು ಗುರು ಅಂತ ಹೇಳ್ಕೊಳ್ತೀವಿ ನಿನಗೂ ಒಬ್ಬ ನಮಸ್ಕಾರ ಮಾಡೋಣ ನಿನಗೂ ಒಬ್ಬ ಪಾದ ಪೂಜೆ ಮಾಡೋಣ ನಿನಗೂ ಒಂದು ಜಮೀನ ಕೂಡಿಸೋಣ ಅದೇ ಇನ್ನೊಂದು ಸಮಾಜದ ಗುರುಗಳ ಬರುವಾಗ ಅವರು ಟೆನ್ಷನ್ ಇರುವುದು ಹೆಸರು ನಿಮ್ಮಲ್ಲಿ ಮಾನವಿಕತೆಯೇನು ಮನುಷ್ಯತ್ವವೇನು ಇಲ್ಲ ಎಲ್ಲಿ ದಯವಿಲ್ಲದ ಧರ್ಮದ ಔದಯ ನಿನ್ನ ಹತ್ರ ಇದೆ ಸಾಮಾನ್ಯ ಜ್ಞಾನವೇ ಇಲ್ಲ ಅಂಥವ್ರ ಬಗ್ಗೆ ನಾವು ಏನ್ ಮಾತಾಡಲಿಕ್ಕೆ ಸಾಧ್ಯದ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವತ್ತ ಎಲ್ಲ ಸಮಾಜಕ್ಕೆ ಒಂದೇ ಸಂದೇಶ ನಾನು ಕೊಡ್ತಾ ಇದ್ದೀನಿ ನಾವೆಲ್ಲ ಹಿಂದೂ ಬಾಂಧವರು ನಾವು ವೀರಶೈವ ಇರಬಹುದು ಲಿಂಗಾಯತ ಇರಬಹುದು 96 ಜಾತಿ ಜನಾಂಗಗಳು ಲಿಂಗಾಯತ ಇದು ಸಂಪೂರ್ಣ ಧರ್ಮವನ್ನು ಹಿಂದೂ ಧರ್ಮವನ್ನು ಆಶ್ರಯಿಸಿಕೊಂಡು ಬದುಕಿವೆ ಅಂತಹ ವಿಶಾಲವಾಗಿರತಕ್ಕಂತಹ ಹಿಂದೂ ಧರ್ಮವನ್ನು ಸಂರಕ್ಷಣೆ ಮಾಡಬೇಕಾಗಿದೆ ಹೆಂಗೆ ಸಂರಕ್ಷಣೆ ಮಾಡಬೇಕಾಗಿದೆ ಅದರ ಬಗ್ಗೆ ಚಿಂತನೆ ಬೇಕಲ್ಲ ಯಾವಾಗಲೇ ಈ ಕಾರ್ಯಕ್ರಮ ಮಾಡೋದ ಮೊನ್ನೆ ಬುದ್ಧಿ ದಸರಾ ದರ್ಬಾರ್ ಅಂತ ಕಾರ್ಯಕ್ರಮ ಮಾಡಿದ್ವಿ ಈಗಿನ ಬೈಲಾಟ ಬೈದಿದೆ ಏನಂತ ಬೈದಿದೆ ಅಂತಂದ್ರೆ ಮೆಟ್ ಹಚ್ಚಿ ಬೈದಿದೆ ಅಂತ ಅವ್ರೇಂತಾರೆ ಮೀಡಿಯಾದಾಗ ನಾನು ಹೇಳಿದೆ ಪ್ರತಿ ಮೀಡಿಯಾದಾಗಲೇ ಹೇಳ್ತಾರೆ ಅರೆ ಪಾಪ ನೀವು ಒಂದು ಸಲ ಅಂದಿರ್ಬೇಕಾದ್ರೆ ಅವ್ರು 100 ಸಲ ಹೇಳ್ತಾರೆ ಆದ್ರೆ ನಾನು ಕೇಳ್ತಾ ಇದ್ದೀನಿ ನಾವು ನಿಮ್ಮನ್ನು ಬಹಳ ಗೌರವ ಕೊಡ್ತೀವಿ ಆ ಶಬ್ದ ಬಳಕೆ ಮಾಡಿಕೊಂಡು ನೀವು ಹಾಳಾಗ್ತಾ ಇದ್ದೀರಿ ಎಲ್ಲರನ್ನ ಪೇ ಮಾಡ್ರಿ ಆದ್ರೆ 85 ಲಕ್ಷ ರೂಪಾಯಿ ಕೊಟ್ಟು ಟೆಂಟ್ ಹೊಡೆಸಿದ್ವಿ ಗುರುಗಳ ಮಹಾಪೂಜೆ ನಡೆಸಿದ್ವಿ ಆದ್ರೆ 85 ನಿಮಿಷ ಸುಖದಿಂದ ಕಾರ್ಯಕ್ರಮ ಮಾಡಿಕೊಟ್ಟಿಲ್ಲ ಇದು ನೋಡಿದ್ರೆ ಒಂದೊಂದು ಸಲ ಈ ದೇಹದಲ್ಲಿ ಮನುಷ್ಯನಲ್ಲಿ ಇಷ್ಟು ಉಗ್ರತೆ ಬರ್ತಿತ್ತು ಏನ್ ಮಾಡ್ಬೇಕು ನನ್ನ ಗುರು ಹೇಳ್ದ ಶಾಂತ ವೀರಭದ್ರನ ಅವತರ ಏನ್ ಕಲಿಸಿದ್ದೆ ಇದು ಅನುಷ್ಠಾನದ ಪೂಜೆದ ಶರಣನಾರಾಯಣ ಪೂಜೆ ಮಾಡ್ಕೊಂಡು ಹೋಗತ್ತಾ ಅಂತ ಹೇಳಿದ್ರು ರೊಕ್ಕ ನಾವು ಖರ್ಚು ಮಾಡಿ ದುಡ್ಡು ನಾವು ಕೊಡ್ತೀವಿ ಇದು ಪ್ರಜಾಪ್ರಭುತ್ವದನ ರಾಜಸತ್ಯ ಅದನ್ನ ಇದು ಕಾನೂನು ಅದನಪ್ಪ ಇಲ್ಲ ಅಂತಕ್ಕಂಥದ್ದು ನಾವು ತಿಳಿ ಹೊಡ್ಕೊಳ್ಬೇಕಾಗಿದೆ ಅದಕ್ಕೆ ನಾನು ನೀತಿ ಇಲ್ಲದ ಶಿಕ್ಷಣ ಭೀತಿ ಇಲ್ಲದ ಶಾಸನ ನಾನು ಕೇಳಿದೆ ಪೊಲೀಸರಿಗೆ ಯಾಕೆ ಹೆಂಗಂತಂದ್ರೆ ಡ್ಯಾಮೇಜ್ ಫೋನ್ ನೋಡ್ಬೋದ್ರಿ ಅವ್ರ ಶಾಲೆ ಮನುಷ್ಯ ಯಾವ ಗೊತ್ತಲ್ಲ ನಿರ್ವಾಚನ ವ್ಯವಸ್ಥೆ ಪ್ರಜರನ್ನ ಸಂರಕ್ಷಣೆ ಮಾಡಬೇಕಾಗಿತ್ತು ಇವತ್ತಿದೆಲ್ಲವನ್ನು ನೋಡಿದ್ರೆ ಬಹಳ ದುರಂತದ ಅವಸ್ಥೆಯನ್ನು ಹೋಗ್ತಾ ಇದ್ದೀವಿ ನಾನು ಸಾಮರಸ್ಯ ಸಾರ್ತಕ್ಕಂಥ ವ್ಯವಸ್ಥೆ ಇವತ್ತು ಲವ್ ಜಿಹಾದ್ ಆಗ್ತಾ ಇದೆ ಅಲ್ಲದ ಬೇರೆ ಕಡೆ ಲವ್ ಜಿಹಾದ್ ಆದಾಗ ಲಟ್ ತಗೋ ಬಡಗಿ ತಗೋ ಹೊಡಿ ಕಡಿ ನಡೀತದಕ್ಕೋ ಇಲ್ಲಿ ಬಸವ ಕಲ್ಯಾಣದಲ್ಲಿ ಆಯ್ತು ನಮ್ದೆಲ್ಲ ಹುಡುಗರು ಫೋನ್ ಮಾಡಿದ್ರು ಅಪ್ಪರೇ ಹಿಂಗಾಗಿದೆ ಒಂದು ಹುಡುಗಿಗೆ ಈ ರೀತಿ ಆಗಿದೆ ಏನ್ ಮಾಡಬೇಕು ಅಂದ್ರೆ ನಾನು ಒಂದೇ ಹೇಳಿದೆ ಅವ್ರ ಮನೆಗೆ ಹೋಗ್ರಿ ಮನೆಗೆ ಹೋದ್ರೆ ನಮಗೆ ಹೊಡಿತಾರೆ ಸ್ಟೇಷನ್ವರೆಗೆ ಹೇಳಿದ್ರೆ ತಾನೇ ಹೊರಗಡೆ ತರ್ತಾರೆ
ಇಷ್ಟಾದ ನಂತರ ಕೊನೆಗೆ ಒಂದು ನಾನು ಹೇಳಿದೆ, ಬಡಿಬೇಕಾ ಕಡಿಬೇಕಾ ಏನು ಮಾಡೋದಿಲ್ಲ. ಒಂದೇ ಹೇಳಿದೆ. ಆ ಹುಡುಗಿ ಕೇಳಿದ್ರು, ಇಲ್ಲ ನಾನು ಅವನ ಜೊತೆ ಹೋಗ್ತೀನಿ. ಎಸ್ ಓಕೆ, ನೀನು ಇಟ್ಕೊಳ್ತೇನಪ್ಪ? ಎಸ್ ನಾನು ಇಟ್ಕೊಳ್ತೀನಿ. ಸರಿ, ಈಗ ಹಿಂದೂ ಹುಡುಗಿ ಆದ್ರೂ ಹುಡುಗಿನೇ, ಮುಸ್ಲಿಂ ಹುಡುಗಿ ಆದ್ರೂ ಹುಡುಗಿನೇ, ಮುಸ್ಲಿಂ ತಾಯಿ ಆದ್ರೂ ಮುಸ್ಲಿಂ ತಾಯಿಗೆ, ಹಿಂದೂ ತಾಯಿ ತಾಯಿಯ ಕರಳು ಮಾತ್ರ ವೇದನೆ, ದುಃಖ, ಕಷ್ಟ ತಂದೆ ತಾಯಿ ಅನುಭವಿಸ್ತಾರೆ. ನಾನು ಒಂದೇ ಹೇಳಿದೆ, ಬಡೆದು ಕೆಡೆದು ಇದೇನು ಅರ್ಥದಲ್ಲ. ಎಷ್ಟು ಜನಪ್ಪ ಆ ಮನುಷ್ಯನಿಗೆ ಹೆಣ್ಮಕ್ಳು? 4 ಜನ ಹೆಣ್ಮಕ್ಳು ಹೇಳ್ತಾರೆ ಆ ಮನುಷ್ಯನಿಗೆ. ಅಂದ್ರೆ ಆ ಹುಡುಗನಿಗೆ 4 ಜನ ಅಕ್ಕಂಗಿರಿದ್ರು. ನಾನು ಹುಡುಗನಿಗೆ ಹೇಳಿದೆ, ಎಷ್ಟು ಜನ ಇದ್ರು ನೀವು? ನಾವು 3 ಜನ ಇದ್ದೇವೆ. ಒಂದು ಆಫರ್ ಕೊಡ್ಬೋದು. ಏನಂತಂದ್ರೆ, ನಾವು 3 ಜನ ಇದ್ದೀವಿ, ಇದ್ರಾಗ ಇಂಜಿನಿಯರ್ನ, ಡಾಕ್ಟರ್ನ, ಇದ್ರಾಗ ನಿಂದ ಒಂದು ಹುಡುಗಿ ಕೊಡು, ನಮ್ಮ ಹುಡುಗಿ ತಗೊಂಡು. ಇದು ಸಾಮರಸ್ಯ. ಕರೆಕ್ಟ್ ಅದ ಹೇಳಿ? ಡಿಪಾರ್ಟ್ಮೆಂಟ್ ಹೋಗ್ಬೇಕು. ಸಾಮರಸ್ಯ, ಪ್ರೇಮ. ಹೋಗಿದ್ರೆ ನಮ್ಮೊಂದು ಹುಡುಗಿ ಬಲಿ ಆಗಬಾರದು. ಅವಾಗ ಹೇಳಿದ ತಕ್ಷಣ ಅವ್ರ ತಂದೆ ಎಲ್ಲೆಲ್ಲೂ ಸಿಟ್ಟು ಬರ್ತೇ, ವಜಾ ಸೆ ಮೇರಾ ಬೇಟಿ ಕಾ ಇಜ್ಜತ್ ನೋಡುದೇನಾ ಅಂತ ಬಯಸು ಮಾಡ್ತಾನ. ಅವಾಗ ತಕ್ಷಣವೇ ಇವರು ಹುಡುಗರು ಕೇಳ್ತಾರೆ, ಆ ಹುಡುಗಿಯು ಎದುರು ನಿಲ್ತದ. ಅವಾಗ ಏನಮ್ಮ ನೀನು ತಗೊಂಡು ನಿನ್ನ ಜೊತೆ ಹೋಗ್ತೀಯ ಅಂದಾಗ ಅವಾಗ ಹೇಳ್ತಾನೆ, ನಮ್ಮ ಅಕ್ಕಗೂ ಕೂಡ ನಮ್ಮ ತಂಗಿಗೂ ಕೂಡ ನಾನು ನೀವು ತಗೊಂಡು ಹೋಗಲ್ಲ ಅಂತ ಬೈಕೊಂಡು ಹೊಡ್ಕೊಂಡು. ಇವತ್ತು ಅದಕ್ಕೆ ಒಂದು ಸೇವಾ ಕೇಂದ್ರದಲ್ಲಿ ಪ್ರಶಿಕ್ಷಣ ಕೊಟ್ಟು ಬದುಕು ಕಟ್ಟಿಸ್ತಾ ಇರ್ತೀವಿ. ಇದು ಯಾರು ಮಾಡಿದ್ರು ಅಂದ್ರೆ ಬಸವ ಕಲ್ಯಾಣದ ತೊಂದರೆ ಮಾಡಿದ್ರು. ಇದು ನಮ್ಮ ಸಾಮರ್ಥ್ಯ, ಇದು ನಮ್ಮ ಪ್ರೇಮ. ಯಾಕೆ ಇದನ್ನ ನಾವು ಪ್ರೇಮ ಈ ವಿಚಾರ ಮಾಡಿದೆ ಅಂತಂದ್ರೆ, ಹಿಂದೂ ಹುಡುಗಿಯ ತಾಯಿ ಎಷ್ಟು ಹೇಳ್ತಾಳೆ ಅಷ್ಟೇ ಮುಸ್ಲಿಂ ಹುಡುಗಿ ತಾಯಿನೂ ಕೂಡ ಹೇಳ್ತಾಳ. ಆ ತಾಯಿಯ ವೇದನೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮುಂದೆ ನಮ್ಮ ಗೋಸೇವಕರಿಗೆ ಒಂದು ಮಾತು ಹೇಳ್ತಾರೆ, ಗೋಸೇವೆ ರಕ್ಷಣೆಗಾಗಿ ಹೋಗಬೇಕು ನಮ್ಮ ಧರ್ಮ. ಆದ್ರೆ ಒಬ್ಬನೇ ಹೋಗಿ ನಾನು ಹಿಡಿತೀನಿ, ನಾ ಮಾಡ್ತೀನಿ ಅಂದ್ರೆ ನಿನ್ನ ಮೂರ್ಖತನ. ಸತ್ತಿರೋ ಒಂದು ಆಕಳ ಸಾಯಿ. ನೀನು ಹಿಡಿಬೇಕಾಗಿದ್ರೆ ನಿನ್ನ ಜೊತೆ 100 ಜನ ಇದ್ದು ಅದನ್ನ ಎದುರಿಸ್ತಕ್ಕಂಥ ತಾಕತ್ತಿದ್ರು ಹೋಗು, ಇಲ್ಲೋದ್ರೆ ನೀನು ಬದುಕಿಸ್ಕೋ. ನಾಳೆ ನೀ 1000 ಆಕಳಗಳನ್ನು ರಕ್ಷಿಸ್ಬೋದು. ನೀ ಸತ್ತು ಹೋದ್ರೆ ಏನ್ ಕೆಲಸಕ್ಕೆ ಬರ್ತಕ್ಕಂಥದ? ಒಂದು ಆವೇಶ ಚಲೋ ಅಲ್ಲ, ಉದ್ವೇಗ ಚಲೋ ಅಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ಒಂದು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ನಾವೆಲ್ಲರೂ ಕೂಡ ನಮ್ಮ ಸಂಸ್ಕೃತಿಯನ್ನು ರಕ್ಷಣೆ ಮಾಡಬೇಕಾಗಿದೆ. ಎಲ್ಲಿ ನಮ್ಮ ಹಾಳು ಮಾಡತ್ತಾರ? ನಾನೇ ಬರ್ತೀನಿ. ಬಸವ ಪಂಚಮಿ ನಾಗಪಂಚಮಿ, ಬಸವ ಪಂಚಮಿ ಕರೀತಿದ್ದಾರೆ. ಆ ಬಸವ ಪಂಚಮಿ ದಿವಸ ನೀವು ಯಾರು ಕೂಡ ಹಾಲು ಹಾಕ್ಬಾರ್ದು. ಬೇರೆ ಅವ್ರಿಗೆ ಕೊಡಿಸ್ರಿ, ಇವ್ರಿಗೆ ಕೊಡಿಸ್ರಿ, ಹಂಗೆ ಕೊಡಿಸ್ರಿ, ಕೊಡಿಸ್ರಿ. ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ ಕಲ್ಲಿ ಹಾಲು ಹಾಕಂತ ಹೇಳಿಲ್ಲ, ಕುತ್ತಿಗೆ ಹಾಲು ಹಾಕಂತ ಹೇಳಿದೆ. ಕುತ್ತಿಗೆ ಹಾಲು ಹಾಕಂತಿದೆ, ಅದು ಪಂಚಮಿ ದಿನ ಹಾಕಬೇಕಾಗಿದೆ. ಅವಾಗ ಪುಷ್ಯ ನಕ್ಷತ್ರ ಮಳೆ ಪ್ರಾರಂಭವಾಗಿದೆ. ಪುಷ್ಯ ನಕ್ಷತ್ರ ಮಳೆ ಪ್ರಾರಂಭವಾದಾಗ ಪ್ರತಿ ಮನೆಯಿಂದ 1 ಬಟ್ಟಲ ಹಾಲು ಕುತ್ತಿಗೆ ಹಾಕಿದಾಗ ಆ ಮಳೆ ನೀರು, ಜಿನಿ ಮಳೆ ನೀರು ಆ ಹುತ್ತಿನ ಒಳಗಡೆ ಹರಿದು ಹೋಗ್ತದ. ಅಲ್ಲೇನು ಕಠೋರವಾಗಿರ್ತಕ್ಕಂಥ ಕಲ್ಲೇನಿದೆ, ಆ ಕಲ್ಲನ್ನು ಒಡೆದು ತನ್ನ ಬಾಯಿಯ ಕಣದಲ್ಲಿ ಆ ಬಿಳಿ ಇರುವೆ ಗೊಲ್ಲಿ ಹುಳ ಅದನ್ನು ಮೇಲೆ ಸುಂದರ ಹೇಳ್ತದ. ನಿಮಗ್ ಬದುಕು